ಗುಡ್ ಮೋದಿ ಕೇರ್ ಮಾರ್ನಿಂಗ್. ನಾವು ಪುಷ್ಪರಾಜ್ ಬೆಳ್ತಂಗಡಿ. ಈಗ ನಮ್ಮ ಮೋದಿ ಕೇರ್ನ ಬಗ್ಗೆ ಸ್ವಲ್ಪ ಅದರ ಇನ್ಫಾರ್ಮೇಶನ್ ಕೊಡಲು ಬರ್ತಿದ್ದಾರೆ ಕ್ರೌನ್ ಡೈಮಂಡ್ ಡೈರೆಕ್ಟರ್ ತಾರನಾಥ್ ಪುತ್ತೂರಿ ಅವರಿಗೆ ಅಭಿನಂದನೆಗಳು. ಈ ಮೋದಿ ಕೇರ್ ಅಂದರೆ ಏನು ಅಂತ ಸ್ವಲ್ಪ ವಿವರಿಸಿ ಹೇಳ್ಬೇಕಂತ ನನಗೆ. ನಮಸ್ತೆ. ಸೊ ಮೋದಿ ಕೇರ್ ಅಂತ ಹೇಳಿದ್ರೆ ಒಂದು ಸ್ವದೇಶಿ ನೇರಬದ್ಧ ಮಾರುಕಟ್ಟೆ. ಸೊ ಮೋದಿ ಕೇರ್ ಅಲ್ಲಿ ಸಾಕಷ್ಟು ದಿನಬಳಕೆ ವಸ್ತುಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಗೆ ಕೃಷಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವಂತ ಒಂದು ಸಿಸ್ಟಮ್ ಅನ್ನೇ ಮೋದಿ ಕೇರ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಈಗ ನಮಗೆ ಮೋದಿ ಕೇರ್ ಅಂದರೆ ಏನಂತ ಗೊತ್ತಾಯ್ತು. ಈಗ ಮೋದಿ ಕೇರ್ ಹೇಗೆ ಕೆಲಸ ಮಾಡುತ್ತದೆ ಅಂತ ಹೇಳಿ ಹೇಗೆ? ಥ್ಯಾಂಕ್ ಯು. ಆಲ್ರೆಡಿ ನಾವು ಹೇಳಿದಾಗೇನೆ ನಮ್ಮ ಮೋದಿ ಕೇರ್ ಅಲ್ಲಿ ಸಾಕಷ್ಟು ದಿನ ಬಳಕೆ ಅಥವಾ ಇನ್ನಿತರ ವಸ್ತುಗಳು ಸಿಗ್ತದೆ. ಸೊ ಇಲ್ಲಿ ಮೇಜರ್ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಮಧ್ಯವರ್ತಿಗಳಿಲ್ಲ. ಮಧ್ಯವರ್ತಿಗಳಂತ ಹೇಳಿದ್ರೆ ರಿಟೇಲರ್, ಹೋಲ್ಸೇಲರ್ ಅಥವಾ ಇನ್ನಿತರ, ಅಂದ್ರೆ ಅವರು ಕೈಯಿಂದ ಕೈಗೆ ಬದಲಾವಣೆ ಮಾಡಿಕೊಂಡು ಒಂದು ವಸ್ತುಗಳನ್ನ ಗ್ರಾಹಕರಿಗೆ ರೀಚ್ ಮಾಡುವಂತದ್ದು, ಅದರ ಜೊತೆಗೆ ಅಡ್ವರ್ಟೈಸ್ಮೆಂಟ್. ಸೊ ನಮ್ಮ ಕಾನ್ಸೆಪ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಲ್ಲ. ಅಂದ್ರೆ ಮಧ್ಯವರ್ತಿಗಳಿಗೆ ಹೋಗುವಂತ ದುಡ್ಡನ್ನ ನಮ್ಮ ಮೋದಿ ಕೇರ್ ಅಲ್ಲಿ ಪ್ರತಿಯೊಬ್ಬ ಗ್ರಾಹಕರಿಗೂ ನಾವು ಕೊಡುವಂತ ಸಿಸ್ಟಮ್ ನ ಹೇಳ್ತಾ ಇದ್ವಿ. ಇದರಿಂದ ಸಾಕಷ್ಟು ಗ್ರಾಹಕರಿಗೆ ಬೇರೆ ಬೇರೆ ರೀತಿಯಾದಂತ ಪ್ರಯೋಜನಗಳು ಬರ್ತಾ ಇದೆ ನಮ್ಮ ಮೋದಿ ಕೇರ್ ಇಂದ. ಮೋದಿ ಕೇರ್ ಈಗ ಹೇಗೆ ಕೆಲಸ ಮಾಡುತ್ತದೆ ಅಂತ ನಮಗೆ ಗೊತ್ತಾಯ್ತು. ಈಗ ನಾವು ಅನೇಕ ಮೆಂಬರ್ ಗ್ರೇಟ್ ಲೀಡರ್ಸ್ ಅವರೆಲ್ಲ ಈಗ ಪ್ಯಾಸಿವ್ ಇನ್ಕಮ್ ಬಗ್ಗೆ ಮಾತಾಡ್ತಾರೆ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನಂತ ಸ್ವಲ್ಪ ಹೇಳ್ಕೊಡ್ತೀರಾ? ಓಕೆ, ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆ. ಪ್ಯಾಸಿವ್ ಇನ್ಕಮ್ ಮಾತಾಡಿದ್ರೆ ಮುಂಚೆ ಆಕ್ಟಿವ್ ಇನ್ಕಮ್ ಬಗ್ಗೆ ನಾನು ಹೇಳಕ್ಕೆ ಖುಷಿ ಪಡ್ತಾ ಇದ್ದೆ. ಕಾರಣ ಏನಂತ ಹೇಳಿದ್ರೆ, ಈಗ ನೀವು ಡಿಪ್ಲೊಮಾ ಮಾಡಿದೀರಾ, ಸಾಕಷ್ಟು ಜನ ಡಿಗ್ರಿ ಮಾಡ್ತಾರೆ ಅಥವಾ ಇಂಜಿನಿಯರಿಂಗ್, ಡಾಕ್ಟರ್ಸ್. ಸೊ ಈ ರೀತಿ ಎಲ್ಲ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಕೆಲಸಕ್ಕೆ ಸೇರ್ಕೊಳ್ತಾರೆ, ಅಂದ್ರೆ ಜಾಬ್ಗೆ. ಸೊ ಕೆಲಸ ಅಂತ ಹೇಳಿದ್ರೆ ಉದಾಹರಣೆಗೆ ನಿಮ್ ತನ್ನಿಂದ 20ನೇ ವರ್ಷಕ್ಕೆ ಕೆಲಸನ ಸ್ಟಾರ್ಟ್ ಮಾಡಿದ್ರೆ 60ನೇ ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತೀರಾ. ಸೊ ಅಷ್ಟು ದಿನ ನಿಮಗೆ ಇನ್ಕಮ್ ಬರ್ತಾ ಇರ್ತದೆ. ನೀವು ಒಂದು ಸಲ ರಿಟೈರ್ಡ್ ಆದ್ಮೇಲೆ ನಿಮಗೆ ದುಡ್ಡು ಬರ್ತದ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅದನ್ನ ಆಕ್ಟಿವ್ ಇನ್ಕಮ್ ಅಂದ್ರೆ ಕೆಲಸ ಮಾಡಿದಾಗ ಬರುವಂತ ದುಡ್ಡನ್ನ ಆಕ್ಟಿವ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಇದು ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ ಸ್ವ ಉದ್ಯೋಗಿಗಳು, ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್. ಕೆಲವರು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲವರು ಚಿಕ್ಕ ಚಿಕ್ಕ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಈವನ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಅಥವಾ ಚಾರ್ಟರ್ಡ್ ಅಕೌಂಟ್ ಯಾರು ಇರ್ತಾರೆ ಅವರೆಲ್ಲ ಈ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ ಪ್ಯಾಸಿವ್ ಇನ್ಕಮ್. ಸೊ ಪ್ಯಾಸಿವ್ ಇನ್ಕಮ್ ಅಂತ ಏನಂತ ಹೇಳಿದ್ರೆ, ನೀವೀಗ ಫ್ರೀ ಇರುವಾಗ ಏನ್ ಮಾಡ್ತೀರಾ, ಯಾವ್ದೋ ಒಂದು ಪದ್ಯ ಕೇಳ್ತಾ ಇದ್ದಾರೆ, ಸಿಂಗ್ ಕೇಳ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ತುಂಬಾ ಆಸಕ್ತಿ ಇರ್ತದೆ ಪುಸ್ತಕ ಓದುವಂತದ್ದು. ಸೊ ಇದಂತ ಈ ರೀತಿಯೆಲ್ಲ ಇರುವಂತದ್ದು. ಸೊ ಪದ್ಯ ಅಂತ ಹೇಳಿದಾಗ ನಿಮಗೆ ಒಳ್ಳೊಳ್ಳೆ ಸಿಂಗರ್ಸ್ ನೆನಪಿರ್ತದೆ. ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ಇವತ್ತು ನಮ್ ಜೊತೆ ಇಲ್ಲ. ಸೊ ಅವರು ಹಾಡಿರ್ತಕ್ಕಂತ ಸಿಂಗ್ ನ ಅಂದ್ರೆ ಪದ್ಯನ ನೀವು ಕೇಳಿದ್ರೆ ಅಥವಾ ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೊಂಡ್ರೆ ಅವರ ಫ್ಯಾಮಿಲಿ ದುಡ್ಡು ಹೋಗ್ತಾ ಇದೆ. ಕಾರಣ ಏನಂದ್ರೆ ಒಂದು ಸಲ ಅವರು ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದವರು. ಈಗ ಸಾಕಷ್ಟು ಕಡೆ ಒಳ್ಳೊಳ್ಳೆ ಕಥೆಗಳನ್ನ ಓದ್ತಾ ಇದ್ರು, ಒಳ್ಳೊಳ್ಳೆ ಪುಸ್ತಕಗಳು. ಸೊ ಅದನ್ನ ಈಗ ಉದಾಹರಣೆ ನೀವು ಹೇಳಿದ ಹಾಗೇನೆ ಅಥವಾ ಕುವೆಂಪು ಅವರು ಸಾಕಷ್ಟು ಕಥೆಗಳನ್ನ ಬರ್ದಿರ್ತಕ್ಕಂಥವ್ರು ಇದ್ದಾರೆ, ಕಥೆಗಾರರು. ಸೊ ಅವರು ಬರ್ದಿರ್ತಕ್ಕಂಥ ಪುಸ್ತಕಗಳನ್ನ ನಾವು ಮತ್ತೆ ಮತ್ತೆ ಓದ್ತಾ ಇದ್ದಾಗೆ ಅದು ರೀಪ್ರಿಂಟ್ ಇದ್ದಾಗೇನೆ ಅವರಿಗೆ ಆ ಪ್ಯಾಸಿವ್ ಇನ್ಕಮ್ ಹೋಗ್ತಾ ಇದೆ. ಸೊ ಈಗ ನಾವು ಕಥೆ ಹೇಳುವವರಾಯ್ತು, ಪದ್ಯ ಹೇಳುವವರಾಯ್ತು, ನೆಕ್ಸ್ಟ್ ಸಾಕಷ್ಟು ಜನ ಇವತ್ತು ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಾಗ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಮತ್ತೆ ಬಾಡಿಗೆಗೆ ಕೊಡ್ತಾರೆ. ಸೊ ಅವ್ರು ಎಷ್ಟು ದಿನ ಅಲ್ಲಿ ಬಾಡಿಗೆ ಕಟ್ತಾನೆ ಇರ್ತದ ಅಷ್ಟು ದಿನ ಅವ್ರಿಗೆ ಪ್ಯಾಸಿವ್ ಇನ್ಕಮ್ ಅದು. ಸೊ ಈ ಕ್ಯಾಟಗರಿ. ಈಗ ನಾನ್ ನಿಮಗೆ ಕೇಳೋದು, ನಿಮಗೆ ಪದ್ಯ ಹೇಳಕ್ ಆಗ್ತದ? ಇಲ್ಲ, ಆಗುದಿಲ್ಲ ಅಂತ ಅಲ್ಲ, ಪ್ರಯತ್ನ ಪಡ್ಬೋದು, ಬಟ್ ಕಷ್ಟ ಆಗುತ್ತೆ. ಬರವಣಿಗೆ ಮಾಡ್ಬೋದಾ? ಖಂಡಿತ ಸಾಧ್ಯ ಇಲ್ಲ. ಈಗ ಅಂದ್ರೆ ಪ್ರಯತ್ನ ಪಟ್ರೆ ಆಗುತ್ತೆ, ಅದಕ್ಕೆ ಸಾಕಷ್ಟು ಟೈಮ್ ತಗೊಳ್ಬಹುದು. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ರಿಸ್ಕ್ ಇದೆ. ಸೊ ಈಗ ಇದು ಎಲ್ಲಾ ಕಾನ್ಸೆಪ್ಟ್ ಆಗಿ ಆಗದ್ದು ನಾನು ಮೋದಿ ಕೇರ್ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈಗ ನೀವು 2 ರಿಂದ 5 ವರ್ಷ ಒಂದು ಟೀಮ್ ನ ಬಿಲ್ಡ್ ಮಾಡಿದ್ರೆ ಆ ಟೀಮ್ ಅವರು ಅವರ ಮನೆಗೆ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದಾಗೆ ನಿಮಗೆ 3 ಜನರೇಷನ್ ಅಂದ್ರೆ 300 ವರ್ಷಗಳ ಕಾಲ ಇನ್ಕಮ್ ಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಸೊ ಇವತ್ತು ಇದು ಗವರ್ಮೆಂಟ್ ಜಾಬ್ ಅಲ್ಲೂ ನಾವು ನೋಡೋದಕ್ಕೆ ಸಾಧ್ಯತೆಗಳಿಲ್ಲ. ಸೊ ಅದರಿಂದಾಗಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಪ್ಯಾಸಿವ್ ಇನ್ಕಮ್ ಗೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಇಷ್ಟೊಂದು ವಿಚಾರನ ಹೇಳಕ್ಕೆ ಈ ಸಂದರ್ಭ ಖುಷಿ ಆಗ್ತದೆ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನಂತ ನಮಗೆ ತಿಳಿತು. ಈಗ ನಾವು ಮೋದಿ ಕೇರ್ ಕೆಲವು ಕನ್ಸಲ್ಟೆಂಟ್ ನೆಲ್ಲ ಹೋದಾಗ ಅವ್ರ ಹತ್ರ ಹೇಳ್ತಾರೆ ನಾವು ಯಾಕೆ ಮೆಂಬರ್ ಆಗ್ಬೇಕು ಅಂತ ಕೇಳ್ತಾರೆ. ಮೋದಿ ಕೇರ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಲ್ಲಿ ನಮಗೆ ಲಾಭ ಏನು ಅಂತ ಕೇಳ್ತಾರೆ. ಅದಕ್ಕೊಂದು ಏನ್ ಹೇಳ್ಬೇಕು ಅಂತ. ಗುಡ್ ಕ್ವಶನ್. ಆಲ್ರೆಡಿ ನಾವೀಗ ಪ್ಯಾಸಿವ್ ಇನ್ಕಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ಪ್ಯಾಸಿವ್ ಇನ್ಕಮ್ ಬರ್ಬೇಕಂತ ಹೇಳಿದ್ರೆ ನಮ್ಮ ಮೋದಿ ಕೇರ್ ಅಲ್ಲಿ ನೀವು ಮೆಂಬರ್ ಆಗ್ಬೇಕು.
ಸೊ ಮೆಂಬರ್ ಆಗ್ಬೇಕಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ನಾನು ಅಲ್ಲಿ ಪದ್ಯ ಹೇಳಿದ್ರೆ ಅಥವಾ ಕತೆ ಬರೆದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ ಮೆಂಬರ್ ಆಗೋದ್ರಿಂದ ಏನು ಅಂತ. ಸೊ ಈ ಮೆಂಬರ್ಶಿಪ್ ಅಂತ ನಾವು ನಿಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ದುಡ್ಡು ತಗೊಳ್ಳೋದಿಲ್ಲ, ಅಂದ್ರೆ ಝೀರೋ ಇನ್ವೆಸ್ಟ್ಮೆಂಟ್. ಸರಿಯಾಗಿ ತಿಳ್ಕೊಳ್ಳಿ, ಮೆಂಬರ್ ಆಗುವುದಕ್ಕೆ ನೀವು ದುಡ್ಡು ಕಟ್ಟಲಿಕ್ಕೆ ಇಲ್ಲ. ಎರಡನೇದು, ನಮ್ಮದು ಒಂದು ಲೀಗಲ್ ಕಂಪನಿ, ಅಂದ್ರೆ ಪ್ರತಿ ಸಂದರ್ಭದಲ್ಲೂ ನಮಗೆ ಬೇಕಾಗುವ ರೀತಿಯಲ್ಲಿ ಪ್ರತಿಯೊಂದು ಆಂಗಲ್ ಅಲ್ಲಿ ಇರ್ತಕ್ಕಂಥ ಕಂಪನಿ. ಸೊ ಅದಕ್ಕೆ ನಾವು ನಿಮ್ಮ ಹತ್ರ KYC ನ ಕಲೆಕ್ಟ್ ಮಾಡ್ತಾ ಇದ್ವಿ. ಇದು ಸರ್ಕಾರದ ರೂಲ್ಸ್. KYC ಅಂತ ಬಂದಾಗ ನಿಮ್ಮ ಆಧಾರ್ ಕಾರ್ಡ್ ಆಗ್ಬೋದು, ಅಥವಾ ವೋಟರ್ ID ಆಗ್ಬೋದು, ಅಥವಾ ಪಾಸ್ಬುಕ್ ಆಗ್ಬೋದು, ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಈ ರೀತಿ ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಸಬ್ಮಿಟ್ ಮಾಡಿದಾಗ ನಿಮ್ಮ ರಿಜಿಸ್ಟ್ರೇಷನ್ ಆಗ್ತದೆ. ಅದರ ಜೊತೆಗೆ ನೀವು ಕೊಡ್ಬೇಕಾಗಿದ್ದು ಪಾನ್ ಕಾರ್ಡ್. ಸೊ ಪಾನ್ ಕಾರ್ಡ್ ನೀವು ರಿಜಿಸ್ಟ್ರೇಷನ್ ಆಗೋ ಟೈಮ್ ಅಲ್ಲಿ ಇಲ್ಲ ಅಂತ ಹೇಳಿದ್ರು, ಮತ್ತೆ ನಿಮಗೆ ಇಲ್ಲಿ ಇನ್ಕಮ್ ಬರುವ ಸಂದರ್ಭದಲ್ಲಿ ನೀವು ಪಾನ್ ಕಾರ್ಡ್ ನ ಸಬ್ಮಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟ್ ಬೇಕಾಗಿದೆ ಬ್ಯಾಂಕ್ ಪಾಸ್ಬುಕ್. ಸೊ ಆಲ್ರೆಡಿ ನಾನು ಹೇಳಿದೆ ಹೊರಗಡೆ ಮಧ್ಯವರ್ತಿಗಳಿದ್ದಾರೆ ಅಂತ. ಸೊ ನಮ್ಮಲ್ಲಿ ಮಧ್ಯವರ್ತಿಗಳಿಲ್ಲ. ಸೊ ಮಧ್ಯವರ್ತಿಗಳಿಗೆ ಹೋಗುವ ದುಡ್ಡನ್ನ ನಮ್ಮಲ್ಲಿ ನಾವು ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಕೊಡ್ತಾ ಇದ್ವಿ. ಸೊ ಅದು 7ರಿಂದ 16%. ಸೊ ಈ ರೀತಿ ಕ್ಯಾಶ್ ಬ್ಯಾಕ್. ಸೊ ಇದೆಲ್ಲ ಪಡ್ಕೋಬೇಕಾದ್ರೆ ನೀವು ಮೆಂಬರ್ಶಿಪ್ ಆಗ್ಬೇಕು. ಇದು ನಾನು ಸಿಂಪಲ್ ಕ್ವಶನ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನಮ್ಮ ಪ್ರಾಡಕ್ಟ್ ಗೆ MRP 100 ರೂಪಾಯಿ ಇದೆ. ನೀವು ಡಿಸ್ಕೌಂಟ್ ಬೇಕಂತ ಹೇಳಿದ್ರೆ ನೀವು ಮೆಂಬರ್ಶಿಪ್ ಆದ್ಮೇಲೆ ನಿಮ್ಗೆ 80 ರೂಪಾಯಿ ಸಿಗ್ತದೆ. ಈಗ ನೀವು 100 ರೂಪಾಯಿ ತಗೊಳ್ಳಕ್ಕೆ ಇಷ್ಟಪಡ್ತೀರಾ, 80 ರೂಪಾಯಿ ತಗೊಳ್ಳಕ್ಕೆ ಇಷ್ಟಪಡ್ತೀರಾ? 80 ರೂಪಾಯಿ ತಗೊಳ್ಬೇಕಾದ್ರೆ ನಮ್ಮಲ್ಲಿ ನೀವು ಮೆಂಬರ್ ಆಗ್ಬೇಕು. ಸೊ ಇಷ್ಟೊಂದು ಐಡಿಯಾಸ್ ನಮ್ಮ ಹತ್ರ. ಮೆಂಬರ್ ಆಗ್ಲಿಕ್ಕೆ ನಾನು ಹಣ ಕಟ್ಟಲಿಕ್ಕೆ ಯಾವುದು ಇಲ್ಲ, ರಿಜಿಸ್ಟ್ರೇಷನ್. ನೀವು ಪ್ರಾಡಕ್ಟ್ ನ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಾಗೆ ಈಗ ಪರ್ಚೇಸ್ ಮಾಡುದು. ಸೊ ಅವಾಗ ಮೆಂಬರ್ಶಿಪ್ ಆಗ್ತದೆ. ಸೊ ಇಷ್ಟೊಂದು ವಿಷಯ ನಮ್ಮ ಹತ್ರ ಇದೆ. ಮೋದಿ ಕೇರ್ ನಲ್ಲಿ ಮೆಂಬರ್ ಯಾಕೆ ಆಗ್ಬೇಕಂತ ನಮ್ಗೆ ವಿಷಯ ಎಲ್ಲ ಗೊತ್ತಾಯ್ತು. ಈಗ ಕೆಲವರು ಸ್ಟೂಡೆಂಟ್ ಆಗ್ಲಿ, ಹೌಸ್ ವೈಫ್ ಆಗ್ಲಿ, ಯಾರಾಗ್ಲಿ ಅವರಿಗೆ ಪಾರ್ಟ್ ಟೈಮ್ ಅಲ್ಲಿ ಒಂದು 5,000, 4,000, 20,000 ಆ ಟೈಮ್ ಒಂದು ಏನಿರ್ತದೆ, ಒಂದು ಯಾವ್ದಾದ್ರು ಜಾಬ್ ಇದ್ರೆ ಅವ್ರಿಗೆ ಒಂದು 20,000 ಸ್ಯಾಲರಿ ಇದ್ರೆ ಅವ್ರಿಗೆ ಅಷ್ಟು ಸಾಕಾಗ್ತಿರಲ್ಲ, ಅವ್ರಿಗೆ ಎಕ್ಸ್ಟ್ರಾ ಇನ್ಕಮ್ ಬೇಕಾಗ್ತಿರ್ತದೆ. ಆವಾಗ ನಮ್ಮ ಪಾರ್ಟ್ ಟೈಮ್ ಅಲ್ಲಿ ಅಲ್ಲ ಇಲ್ಲದಿದ್ರೆ ಫುಲ್ ಟೈಮ್ ಆಗ್ಲಿ ಹೇಗೆ ಹಣ ಗಳಿಸುದು ಹೇಗೆ ಅಂತ ಮೋದಿ ಕೇರ್ ನಲ್ಲಿ ಸ್ವಲ್ಪ ಹೇಳಿಕೊಡ್ತಾರೆ. ಈಗ ಓಕೆ, ಒಳ್ಳೆ ಕ್ವಶನ್. ಈಗ ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತಾನೆ. ನೀವು ಎಜುಕೇಶನ್ ಮಾಡಿ ಜಾಬ್ ಹೋಗ್ತೀರಾ, ಕಾರಣ ದುಡ್ಡು. ಸಾಕಷ್ಟು ಜನ ನಿಮಗೆ ಗೊತ್ತಿದ್ದವರು ಬಿಸ್ನೆಸ್ ಮಾಡ್ತಾರೆ, ಕಾರಣ ದುಡ್ಡು. ಸೊ ಸಾಕಷ್ಟು ಜನ ಬೇರೆ ಬೇರೆ ವಿಷಯದಲ್ಲಿದ್ದಾರೆ, ಏನೇ ಮಾಡ್ಲಿ ಫೈನಲ್ ದುಡ್ಡು, ಇನ್ಕಮಿಗೋಸ್ಕರ. ಸೊ ನಾನು ಇಷ್ಟು ಹೊತ್ತು ನಿಮಗೆ ಹೇಳಿರ್ತಕ್ಕಂಥದ್ದು ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಮೆಂಬರ್ಶಿಪ್ ಆಗಿರ್ಬೋದು, ಪ್ಯಾಸಿವ್ ಇನ್ಕಮ್ ಆಗಿದ್ದು ಎಲ್ಲದರದ್ದು ಮೂಲ ಕಾರಣ ದುಡ್ಡು. ಅಂದ್ರೆ ಇನ್ಕಮ್ ಮಾಡ್ಬೋದಂತ ವೇ. ಸೊ ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ 5,000, 10,000, 15,000 ಖಂಡಿತ. ಅದೇ ರೀತಿ ಇನ್ನೊಂದು ಕಡೆ ಹೇಳ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಅದು ಹೇಗೆ ಸಂಪಾದನೆ ಮಾಡೋದಂದ್ರೆ ಫಸ್ಟಿಗೆ ನೀವು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡ್ತೀರಾ ಮೆಂಬರ್ ಆದ್ಮೇಲೆ. ಸೊ ಮೆಂಬರ್ ಆದ್ಮೇಲೆ ನಿಮಗೆ ಡಿಸ್ಕೌಂಟ್, ಆಫರ್ಸ್ ಇದೆಲ್ಲ ನಮ್ಮ ಕಡೆಯಿಂದ ಸಿಗ್ತದೆ. ಅದಾದ್ಮೇಲೆ ಉದಾಹರಣೆಗೆ ಈಗ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೊಂದು ಹಲ್ಲು ನೋವು ಇತ್ತು, ನನ್ನ ಮೋದಿ ಕೇರ್ ಪ್ರಾಡಕ್ಟ್ ನ ನಾನು ನಿಮಗೆ ಕೊಟ್ಟು ಹಲ್ಲು ನೋವು ನಿಮ್ಮ ಫ್ಯಾಮಿಲಿಯಲ್ಲಿ ಕಡಿಮೆ ಆಯ್ತು. ಅರ್ಥ ಆಯ್ತಾ? ಹಲ್ಲು ನೋವು ಕಡಿಮೆ ಆಯ್ತು. ಇದನ್ನ ನಿಮ್ಮ ಫ್ರೆಂಡಿಗೆ ಅಥವಾ ನಿಮ್ಮ ಗೊತ್ತಿರೋರಿಗೆ ಯಾರ್ದೋ ಒಂದು ಫ್ಯಾಮಿಲಿಯಲ್ಲಿ ಹಲ್ಲು ನೋವಿನ ಸಮಸ್ಯೆ ಇದೆ, ಆ ಸಂದರ್ಭದಲ್ಲಿ ನೀವು ನಮ್ಮ ಪೇಸ್ಟ್ ಬಗ್ಗೆ, ನನ್ನ ಮೋದಿ ಕೇರ್ ಪೇಸ್ಟ್ ಬಗ್ಗೆ ಹೇಳ್ತೀರಾ, ಹೇಳೋದಿಲ್ಲ? ಹೇಳ್ತಾರೆ. ಯಾಕೆ ಹೇಳಿ? ಒಳ್ಳೆದು ಒಂದು ಫ್ರೆಂಡ್ಶಿಪ್. ಯಾಕಂತ ಹೇಳಿದ್ರೆ ಅವ್ರಿಗೆ ಅಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಮ ಹತ್ರ ಸೊಲ್ಯೂಷನ್ ಇದೆ, ಅದನ್ನ ಹೇಳ್ತೀರಾ. ಸೊ ಇಲ್ಲಿ ಕೂಡ ಅಷ್ಟೇ, ನೀವು ಪ್ರಾಡಕ್ಟ್ ನ ಯೂಸ್ ಮಾಡಿ ನಿಮ್ಮ ಗೊತ್ತು ಪರಿಚಯ ಇರ್ತಕ್ಕಂಥವ್ರಿಗೆ ಪ್ರಾಡಕ್ಟ್ ನ ಯೂಸ್ ಮಾಡೋದಕ್ಕೆ, ಸೇಲ್ ಮಾಡ್ಲಿಕ್ಕೆ ಅಲ್ಲ, ಪ್ರಾಡಕ್ಟ್ ನ ಯೂಸ್ ಮಾಡ್ಲಿಕ್ಕೆ ನೀವು ಐಡಿಯಾ ಕೊಟ್ರೆ, ಹಾಗೆ ನಿಮ್ಮ ಕಡೆಯಿಂದ ಒಂದು ಟೀಮ್ ತರ ಬಿಲ್ಡ್ ಆಗ್ತಾ ಬಂದ್ರೆ ನಿಮಗೆ 1,000ದಿಂದ 1 ಕೋಟಿಯವರೆಗೆ ಸಂಪಾದನೆ ಮಾಡಬಹುದು. ಅದಕ್ಕೆ ಕಾರಣ ಅದೆಲ್ಲ ನಿಮ್ಮ ಕೈಯಲ್ಲಿ ಇದ್ದು. ಸೊ ನಿಮಗೆ 5,000 ಬೇಕಾ, 10,000 ಬೇಕಾ, 20,000 ಬೇಕಾ, 50,000 ಬೇಕಾ, ಖಂಡಿತ ಪ್ರತಿಯೊಂದನ್ನ ಅರ್ನ್ ಮಾಡ್ಬೋದು. ಆದ್ರೆ ನೀವು ಜಸ್ಟ್ ಒಂದು ಪ್ರಾಡಕ್ಟ್ ಗೆ ಅಂತ ಬಂದ್ರೆ, ಅಂದ್ರೆ ಆರೋಗ್ಯಕ್ಕೋಸ್ಕರ ಅಂತ ಬಂದ್ರು, ನಿಮಗೆ ಆರೋಗ್ಯನೂ ಸಿಗುತ್ತೆ, ದುಡ್ಡು ಕೂಡ ಬರ್ತದೆ. ಇನ್ನೊಂದು, ಇದೇ ರೀತಿ ನೀವು ಹಣ ಗಳಿಸುವುದಕ್ಕೆ ಚಿಕ್ಕ ಪ್ರಾಮುಖ್ಯತೆ ಕೊಟ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಓದದಿರತಕ್ಕಂತ ವ್ಯಕ್ತಿಗಳು ಇದ್ದಾರೆ, ಓದಿರುವವರು ಕೂಡ ಇದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಫ್ಲೈಟ್, ವಿಮಾನದಲ್ಲಿ ಫ್ರೀ ಆಫ್ ಕಾಸ್ಟ್ ಎಂಜಾಯ್ ಮಾಡ್ಕೊಂಡು ಫಾರಿನಿಗೆ ಹೋಗಿ, ಅಂದ್ರೆ ವಿದೇಶಕ್ಕೆ ಹೋಗಿ ಬಂದವರು ಇದ್ದಾರೆ. ಓಕೆ, ಮೋದಿ ಕೇರ್ ನಲ್ಲಿ ಯಾವ ಯಾವ ಟೈಪ್ ಇದು ಮೆಂಬರ್ ಸಿಗ್ತಾರೆ? ಯಾಕಂದ್ರೆ ಕೆಲವು ಬೇರೆ ಬೇರೆ ಜಾಬ್ ಇಂದ ಬರ್ತಾರಲ್ಲ, ಯಾವ ಯಾವ ಜಾಬ್ ಇಂದ ಬಂದವರು ಇರ್ಬೋದು? ಈಗ ನಿಮ್ಗೆ ಕೆಟಗರಿ ಅಂತ ಹೇಳಿದಾಗ ನನಗೆ ಅದು ಖಂಡಿತ ಸಾಧ್ಯ ಇಲ್ಲ ಯಾವ ಕೆಟಗರಿ ಬರ್ತಾರೆ ಅಂತ. ಅದು ಒಂದು ಹೇಳ್ಬೋದು, ಯಾರೆಲ್ಲ
ಹಲ್ಲುಜ್ತಾರ, ಯಾರೆಲ್ಲ ಸ್ನಾನ ಮಾಡ್ತಾರ, ಯಾರೆಲ್ಲ ದಿನ ಬಳಕೆ ವಸ್ತುಗಳನ್ನ ಉಪಯೋಗಿಸ್ತಾರ, ಅವರೆಲ್ಲ ಇಲ್ಲಿ ಬರ್ತಾರೆ. ಅವ್ರು ಯಾರಿದ್ದಾರೆ ಹೇಳಿ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೇನ್ ಕೆಲಸ ಮಾಡ್ತಾರ ಅವರೆಲ್ಲ ನಮ್ಮಲ್ಲಿ ಬರ್ತಾರೆ. ಅದು ಮೆಂಬರ್ಶಿಪ್ ಆಗ್ಬೇಕಾದ್ರೆ 18ನೇ ವರ್ಷದಿಂದ ಸ್ಟಾರ್ಟ್ ಆಗ್ತದೆ. 18 ವರ್ಷಕ್ಕೆ ಸ್ಟಾರ್ಟ್ ಆಗುದು ಟಿಲ್ ಎಂಡ್ ವರೆಗೆ. ಮತ್ತೆ ಒಂದು ಮನೆಯಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರು ಬೇಕಾದ್ರೂ ಮಾಡ್ಬೋದು. ಅದು ಒಂದು ಕಂಡೀಷನ್, ಹಸ್ಬೆಂಡ್ ಅಂಡ್ ವೈಫ್, ಗಂಡ ಹೆಂಡತಿ ಇಬ್ರು ಜಾಯಿನ್ ಆಗ್ಲಿಕ್ಕಿಲ್ಲ. ಅದರಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರೋದು. ಅದು ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್. ಸೊ ಆ ರೀತಿ ಮಾಡ್ತಾ ಬರ್ಬೋದು. ನೀವು ಇದೇ ಹೇಳಿದ ಹಾಗೇನೆ ನಮ್ಮಲ್ಲಿ ಫಾರಿನ್ ಟ್ರಿಪ್ ಗಳು ಸಿಗ್ತದೆ. ಅದರ ಜೊತೆಗೆ ಒಬ್ಬ 5,000 10,000ಕ್ಕಿಂತ ಬಂದಿರೋ ವ್ಯಕ್ತಿಗೆ ಕಾರು ಕೂಡ ಗಿಫ್ಟ್ ಆಗಿ ಸಿಗ್ತದೆ. ಸೊ ಇದಕ್ಕೆ ಲೈವ್ ಎಕ್ಸಾಂಪಲ್ ನಾನು ಕೂಡ ಅಷ್ಟೇ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಇವತ್ತು ಮೋದಿ ಕೇರ್ ಕಡೆಯಿಂದ ಸ್ವಂತ ಕಾರಲ್ಲಿ ಓಡಾಡ್ತಾ ಇದ್ವಿ. ಸೊ ಇಷ್ಟು ಫೆಸಿಲಿಟಿ ಸಿಗ್ತದೆ. ಮೋದಿ ಕೇರ್ಗೆ ಜಾಯಿನ್ ಆಗ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಏನಾದ್ರು ಬೇಕಂತ? ಒಳ್ಳೆ ಕ್ವಶನ್. ಎಲ್ಲಾ ಫೀಲ್ಡ್ ಅಂದ್ರೆ ನೀವೀಗ ಜಾಬಿಗೆ ಹೋಗ್ಬೇಕಂತ ಹೇಳಿದ್ರೆ ನಿಮ್ಮಲ್ಲಿ ಕೇಳ್ತಾರೆ ನಿಮಗೇನು ಅನುಭವ ಇದೆ ಅಂದ್ರೆ ನಿಮ್ಗೇನಾದ್ರೂ ಕಂಪ್ಯೂಟರ್ ಗೊತ್ತಿದ್ರೆ ನೆಕ್ಸ್ಟ್ ಕ್ವಶನ್ ಇಂಗ್ಲಿಷ್ ಬರುತ್ತಾ, ಇಂಗ್ಲಿಷ್ ಬಂದ್ರೆ ನೆಕ್ಸ್ಟ್ ಏನೋ ಬರುತ್ತೆ. ಟೋಟಲ್ ಅನುಭವ. ಬಟ್ ನಮ್ಮಲ್ಲಿ ಏನ್ ಅನುಭವ ಬೇಕಂತ ಹೇಳಿದ್ರೆ ಹಲ್ಲುಜ್ಜದಕ್ಕೆ ಏನಾದ್ರು ಅನುಭವ ಬೇಕಾ? ಇಲ್ಲ. ಅಂದ್ರೆ ನಮ್ಮ ತಂದೆ ತಾಯಿಯವರು ಹೇಳ್ಕೊಡ್ತಾರೆ. ಅಂದ್ರೆ ಮನೆಗೆ ಬೇಕಾಗಿದ್ದ ಕೆಲಸನ ಇಲ್ಲಿ ಮಾಡೋದ್ರಿಂದ ಯಾವುದೇ ಅನುಭವ ಇಲ್ಲ, ಬೇಕಾಗಿಲ್ಲ. ಅನುಭವ ಬೇಡ, ಬಟ್ ನಿಮ್ಮಲ್ಲಿ ಇದನ್ನ ಮಾಡ್ಬೇಕಾದ್ರೆ ಅರ್ಜಿ ಬೇಕು, ಛಲ ಬೇಕು. ಅಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ. ಯಾಕಂತ ಹೇಳಿದ್ರೆ ಇಲ್ಲಿ ಟಾರ್ಗೆಟ್ ಮತ್ತು ಕಂಡೀಷನ್ಸ್ ಇಲ್ಲ. ನಿಮ್ಮಲ್ಲಿ ನೀವು ಎಷ್ಟು ಹಠ ಛಲದಿಂದ ಮಾಡ್ತೀರಾ ಖಂಡಿತ ಆಗುತ್ತೆ. ಎಕ್ಸಾಂಪಲ್ ನಮ್ಮ ಹತ್ರ ತುಂಬಾ ಇದೆ. ಬಿಡಿ ಕಟ್ತಕ್ಕಂತ ವ್ಯಕ್ತಿ ಇವತ್ತು ತಿಂಗಳಿಗೆ 30,000 ಮಾಡ್ತಾ ಇದ್ದಾರೆ. ಸೊ ಆರ್ಡಿನರಿ ಸ್ಟೂಡೆಂಟ್ ಲೆಕ್ಚರ್ಗಿಂತ ಹೆಚ್ಚು ದುಡ್ಡು ಮಾಡ್ತಾ ಇದ್ದಾರೆ. ಸೊ ಏನೇನು ಮಾಡಕ್ಕಾಗದವರು ಏನೇನೋ ಅಚೀವ್ ಆಗಿದ್ದಾರೆ. ಸೊ ಇಷ್ಟು ಎಕ್ಸಾಂಪಲ್ ಬೇಕಂತ ಹೇಳಿದ್ರೆ ಮಾಡ್ಬೇಕಂದ್ರೆ ನಮ್ಮಲ್ಲಿ ಹಠ ಇರ್ಬೇಕು. ಮತ್ತೆ ನಾನು ಹೇಳ್ತಂತದ್ದು ನಿಮಗೆ ನೇರವಾಗಿ ಒಂದು ದಿನ, ಒಂದು ವಾರ, ಒಂದು ತಿಂಗಳಿಗೋಸ್ಕರ ಮೋದಿ ಕೇರ್ನ ಮಾಡಕ್ ಬರ್ಬೇಡಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು 2 ರಿಂದ 3 ತಿಂಗಳು ಫಸ್ಟ್ ಗೆ ಮೋದಿ ಕೇರ್ನ ಸ್ಟಡಿ ಮಾಡಿ 3 ತಿಂಗಳು ಮಾಡಿದ್ಮೇಲೆ ಮತ್ತೆ ನಾನು ಹೇಳಿದ್ದೆ ನೋಡಿ, ಪ್ಯಾಸಿವ್ ಇನ್ಕಮ್ 300 ವರ್ಷ ಕಾಲ ನಿಮಗೆ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ತಾಳ್ಮೆಯಿಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಕಂಪನಿ ನಾವೆಲ್ಲ ಇದ್ವಿ. ಸೊ ಈ ರೀತಿ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ನಮಗೆ ಮೋದಿ ಕೇರ್ ಏನಂದ್ರೆ ಹೇಳ್ಕೊಟ್ರಿ, ಮತ್ತೆ ಮೋದಿ ಕೇರ್ ಯಾಕೆ ಮೆಂಬರ್ ಆಗ್ಬೇಕಂತ ಹೇಳ್ಕೊಟ್ರಿ, ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ಕೊಟ್ರಿ, ಮತ್ತೆ ಮೋದಿ ಕೇರ್ ನಲ್ಲಿ ಇನ್ಕಮ್ ಗಳಿಸುವುದು ಹೇಗೆ, ಟೀಮ್ ಬಿಲ್ಡ್ ಮಾಡೋದು ಸ್ವಲ್ಪ ಹೇಳ್ಕೊಟ್ರಿ. ಥ್ಯಾಂಕ್ ಯು. ನಿಮ್ಮ ಲಾಸ್ಟ್ ಕೊನೆಯದಾಗಿ ಒಂದು 2 ಮಾತಂತ ಹೇಳ್ಕೊಡಿ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ಡಿಸ್ಕಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ. ಸೊ ನಾನಿವತ್ತು ಹೇಳ್ತಕ್ಕಂಥದ್ದು ಮೋದಿ ಕೇರ್ ಡೈರೆಕ್ಟ್ ಸೆಲ್ಲಿಂಗ್ ತುಂಬಾ ಚೆನ್ನಾಗಿ, ತುಂಬಾ ವೇಗವಾಗಿ 25 ವರ್ಷದಿಂದ ರನ್ ಮಾಡ್ತಕ್ಕಂಥ ಕಂಪನಿ. ಸೊ ಇದರಲ್ಲಿ ಸಾಕಷ್ಟು ಜನ 1,000 ರೂಪಾಯಿಂದ ಹಿಡಿದು 1.5 ಕೋಟಿವರೆಗೆ ಒಂದು ತಿಂಗಳಲ್ಲಿ ಅರ್ನ್ ಮಾಡ್ತಕ್ಕಂಥವ್ರು ಇದ್ದಾರೆ. ಸೊ ಇಲ್ಲೂ ಅಷ್ಟೇ 5 ಲಕ್ಷದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 1.5 ಕೋಟಿವರೆಗೆ ಕಾರ್ ತಗೊಂಡವರು ತುಂಬಾ ಜನ ಇದ್ದಾರೆ. ಸೊ ಇದರ ವೇಗವನ್ನು ಗಮನಿಸಿದ್ರೆ ಸಾಕಷ್ಟು ಜನ ಪಾರ್ಟ್ ಟೈಮ್ ಅಲ್ಲಿ ವೇಸ್ಟ್ ಮಾಡ್ತಕ್ಕಂಥ ಟೈಮ್ ಅಲ್ಲಿ ಅಚೀವ್ ಆದವರು ಇದ್ದಾರೆ. ಆದ್ರೆ ಫೈನಲ್ ಇನ್ನೊಂದು ಹೇಳಕ್ ಇಷ್ಟಪಡ್ತಾ ಇದೀನಿ. ಈಗ ಒಂದು SSLC ಎಕ್ಸಾಮ್ 50 ಜನ ಪರೀಕ್ಷೆಗೆ ಬರೀತಾರೆ. 50 ಜನ ಪಾಸ್ ಆಗ್ತಾರ? ಖಂಡಿತ ಪಾಸ್ ಆಗುದಿಲ್ಲ. 45 ಜನ ಪಾಸ್ ಆಗ್ತಾರೆ, 5 ಜನ ಫೈಲ್ ಆಗ್ತಾರೆ. 5 ಜನ ಫೈಲ್ ಆದವರ ಹತ್ರ ಹೋಗಿ ನೀವು ಕೇಳಿ, ಯಾಕೆ ನೀವು ಫೈಲ್ ಆಗಿದ್ದೀರಿ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಹೇಳಿ? ನನ್ನ ಶಾಲೆ ಸರಿ ಇಲ್ಲ, ನನ್ನ ಟೀಚರ್ ಸರಿ ಇಲ್ಲ, ನನ್ನ ಅಪ್ಪ ಅಮ್ಮ ಸರಿ ಇಲ್ಲ, ಅಲ್ಲಿವರೆಗೆ ಹೇಳಕ್ ಇಷ್ಟಪಡ್ತಾರೆ. ಆ ವ್ಯಕ್ತಿ ಯಾವತ್ತೂ ಹೇಳೋದಿಲ್ಲ ನಾನು ಸರಿಯಾಗಿ ಓದಿಲ್ಲ ಅಂತ. ಅದೇ ಪಾಸ್ ಆಗಿರ್ತಕ್ಕಂಥ 45 ಜನ ಹೇಳ್ತಾರೆ ಏನಂತ ಹೇಳಿದ್ರೆ, ನನಗೆ ಅಪ್ಪ ಅಮ್ಮ ಚೆನ್ನಾಗಿ ಹೇಳ್ಕೊಟ್ರು, ಟೀಚರ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಶಾಲೆಯಲ್ಲಿ ಸಪೋರ್ಟ್ ಸಿಕ್ತು, ಇದರಿಂದಾಗಿ ಇನ್ನು ನಾನು ಸ್ವಲ್ಪ ಪ್ರಯತ್ನ ಪಟ್ರೆ ಖಂಡಿತ ಡಿಸ್ಟಿಂಕ್ಷನ್ ಪಡ್ಬೋದಿತ್ತು ಅಂತ. ಸೊ ಅಂತ ಹೇಳಿದ್ರೆ ಮೋದಿ ಕೇರ್ ಅಂತ ಹೇಳಿದ್ರೆ ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ. ಬಟ್ ನನ್ನ ಪ್ರಕಾರ ಇದೊಂದು ಪಾಸಿಟಿವ್ ಗುಡ್ ಆಪರ್ಚುನಿಟಿ. ಯಾಕಂತ ಹೇಳಿದ್ರೆ ಒಬ್ಬ ಡಾಕ್ಟರ್ ಬೆಳಿಬೇಕಂತ ಹೇಳಿದ್ರೆ ಪೇಷಂಟ್ ಗಳು ರೆಡಿ ಆಗ್ಬೇಕು. ಒಬ್ಬ ಲಾಯರ್ ಬೆಳಿಬೇಕಂತ ಹೇಳಿದ್ರೆ ಕೈದಿಗಳು ಅಥವಾ ಕ್ರಿಮಿನಲ್ ಕೇಸ್ಗಳು ಬರಬೇಕು. ಅದು ಯಾವುದೇ ಅಂಗದಲ್ಲಿ ಇರ್ಲಿ, ಒಬ್ರು ಸೋತ್ರೆ ಇವ್ರು ಗೆಲ್ಲಕ್ಕೆ ಸಾಧ್ಯತೆಗಳಿದೆ. ಹಾಗಂತ ಯಾವ ಫೀಲ್ಡ್ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಅವಕಾಶ ಆ ರೀತಿ ಇದೆ. ಬಟ್ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏನಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಸಪೋರ್ಟ್ ಮಾಡಿದ್ರೆ, ಸಾಕಷ್ಟು ಜನರ ಜೀವನದಲ್ಲಿ ಬದಲಾವಣೆ ಕೊಟ್ರೆ, ಅಂದ್ರೆ ನಮ್ಮ ಕೆಳಗಡೆ ನಾವು ಒಬ್ಬರನ್ನ ಡೈರೆಕ್ಟರ್ ಆಗಿ ಮಾಡಿದ್ರೆ ನಮಗೆ ಫಾರಿನ್ ಟ್ರಿಪ್ ಸಿಗುತ್ತೆ. ನಾವು ಫಾರಿನ್ ಟ್ರಿಪ್ ಹೋಗೋದಕ್ಕೆ ಸಪೋರ್ಟ್ ಮಾಡಿದ್ರೆ ನಮಗೆ ಕಾರ್ ಬರುತ್ತೆ. ನಾವು ಕಾರಿಗೆ ಸಪೋರ್ಟ್ ಮಾಡಿದ್ರೆ 1 ಲಕ್ಷ ಇನ್ಕಮ್ ಸಪೋರ್ಟ್ ಮಾಡಿದ್ರೆ ನಮಗೆ 2 ಲಕ್ಷ 3 ಲಕ್ಷ ಬರ್ತದೆ. ಅಂದ್ರೆ ನೇರವಾದ ಮಾತು ಹೇಳ್ಬೇಕಂತಂದ್ರೆ ಜನರಿಗೆ ಸಹಾಯ ಮಾಡಿದ್ರೆ ನಾವು ಇಲ್ಲಿ ಡೆವಲಪ್ ಆಗ್ತದೆ. ಸೊ ಆ ರೀತಿ ಇರುವ ಕಾರಣ ತುಂಬಾ ಚೆನ್ನಾಗಿದೆ.
ಹಿಂದೆ ನೋಡಿ ಒಂದು ಗವರ್ಮೆಂಟ್ ಕೆಲಸ ಸಿಗ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಆಯ್ತು, ಬಟ್ ಬೇರೆ ಬೇರೆ ವಿಷಯ ಇದೆ. ಬಟ್ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಈಸಿಯಾಗಿ ಸಿಗ್ತದೆ. ಅಂದ್ರೆ ಮುಂದೊಂದಿನ ಇದ್ರ ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಸೊ ಇದ್ರಲ್ಲೂ ಕೂಡ ಅಷ್ಟೇ, ಮತ್ತೆ ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ ಈ ವಿಡಿಯೋನ ಶೇರ್ ಮಾಡಿದವ್ರ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ವೆಬ್ಸೈಟ್ ಡೀಟೇಲ್ಸ್ ಸಿಗುತ್ತೆ. ಖಂಡಿತ ನೀವು ಒಂದು ದಿನ ಲಕ್ಷಾಧಿಪತಿಗಳಾಗಿ. ವೆಲ್ಕಮ್ ಟು ನಮ್ಮ ಮೋದಿ ಕೇರ್. ಥ್ಯಾಂಕ್ ಯು.